ಇಡೀ ಪವಿತ್ರ ಗ್ರಂಥವನ್ನು ನಾವು ಓದುವಾಗ ದೇವರಿಗೆ ಪ್ರಪ್ರಥಮವಾಗಿ ಹೆಸರಿಟ್ಟವರು ಈ ಹಾಗಾರ್ ಎಂಬ ಹೊರದೇಶದ ಮಹಿಳೆ. ದೇವರಿಗೆ ಹೆಸರಿಡ್ತಿದ್ದಾರೆ. ದೇವರು ಹಾಗಾರ್ಗೆ ಹೆಸರಿಡ್ತಿಲ್ಲ, ಹಾಗಾರ್ ದೇವರಿಗೆ ಹೆಸರಿಡ್ತಿದ್ದಾರೆ. ಎಲ್ರಾಯ್ ಎಲ್ರಾಯ್ ಎಂಬ ಹೆಸರನ್ನ ದೇವರಿಗೆ ಕೊಟ್ಟಿದ್ದು ಈ ಹಾಗಾರ್. ಆ ಎಲ್ರಾಯ್ ಎಂಬ ಪದದ ಅರ್ಥವೇನು? ಅನೇಕ ಹಾಡುಗಳಲ್ಲಿ ನಾವು ಈ ಪದವನ್ನು ಕೇಳಿಸಿಕೊಳ್ಳುತ್ತೆ. ಎಲ್ರಾಯ್ ಎಲ್ರಾಯ್ ಅನೇಕ ಹಾಡುಗಳು ಬರೆಯಲಾಗಿದೆ. ಈ ಎಲ್ರಾಯ್ ಎಂಬ ಪದದ ಅರ್ಥ ದೇವರು ನನ್ನನ್ನು ನೋಡುತ್ತಿದ್ದಾರೆ, ದೇವರು ನನ್ನನ್ನು ನೋಡುತ್ತಿದ್ದಾರೆ, ನಿಮ್ಮನ್ನು ನಾನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ. ನಾನು ದೇವರನ್ನ ನೋಡುತ್ತಿದ್ದೇನೆಯೋ ಇಲ್ಲವೋ, ದೇವರು ನನ್ನನ್ನ ನೋಡು. ಮೋನಿಸ್ ಕುಟುಂಬದವರು ಈ ಬಲಿಯನ್ನ ಇಂದು ತಾಯಂದಿರ ದಿನಾಚರಣೆಯನ್ನು ಆಚರಿಸುವಾಗ ನಮ್ಮ ತಾಯಂದಿರಿಗಾಗಿ ವಿಶೇಷವಾಗಿ ಈ ಬಲಿಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಸ್ವರ್ಗೀಯ ತಾಯಿ ಮಾತೆ ಮರಿಯಮ್ಮನವರು ನಮ್ಮ ತಾಯಂದಿರನ್ನ ಆಶೀರ್ವದಿಸಲಿ, ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ನೀಡಲಿ. ನಮ್ಮ ವಿಶ್ವಾಸದಲ್ಲಿ ನಮಗೆ ಮೊದಲ ಶಿಕ್ಷಕರು ಅವರು. ದೇವರ ಬಗ್ಗೆ ನಮ್ಮೆಲ್ಲರಿಗೂ ಮೊದಲು ಕಲಿಸಿದವರು ನಮ್ಮ ತಾಯಿ. ಅವರನ್ನು ವಿಶೇಷವಾಗಿ ಸ್ಮರಿಸೋಣ, ದೇವರನ್ನ ವಂದಿಸೋಣ. ನಮ್ಮ ಅಮ್ಮನಿಗಾಗಿ ವಿಶೇಷವಾಗಿ ಮಾತೆಯಲ್ಲಿ ಕೇಳೋಣ. ನಮ್ಮ ಸ್ವರ್ಗೀಯ ತಾಯಿ ನಮ್ಮ ಎಲ್ಲ ತಾಯಿಯಂದಿರನ್ನ, ವಿಶೇಷವಾಗಿ ಇಲ್ಲಿರುವ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮ್ಮ ತಾಯಿಯಂದಿರನ್ನ ಕೊಂಡಾಡುವಾಗ ಖಂಡಿತವಾಗಿಯೂ ಅದು ನಮ್ಮೆಲ್ಲರ ಒಂದು ಪ್ರೀತಿಯ ಆಚರಣೆ. ಇದು ಬರೀ ತಾಯಿಯಂದಿರಿಗೆ ಮಾತ್ರವಲ್ಲ, ಎಲ್ರಿಗೂ ಈ ಒಂದು ದಿನ. ಆದ್ದರಿಂದ ಅವರನ್ನ ಸ್ಮರಿಸುತ್ತಾ ಅವರಿಗಾಗಿ ವಿಶೇಷವಾಗಿ ಈ ಬಲಿಯನ್ನ ಆಚರಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಪಾಸ್ಕಾ ಕಾಲದ 6ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ಇರುವಂತೆ ಎಂದು ಹೇಳಿ. ಪ್ರಭು ಯೇಸು ಕ್ರಿಸ್ತರ ಈ ಆಸೆ ನೆರವೇರುವುದು ಪ್ರತಿ ಬಲಿಯಲ್ಲಿಯೂ ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ, ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಲೀನರಾಗುತ್ತೇವೆ. ನಾವು ಇದು ಪ್ರಭು ಯೇಸು ಕ್ರಿಸ್ತರಲ್ಲಿ ಒಂದಾಗುವ ಸಮಯ, ವಿಲೀನವಾಗುವ ಸಮಯವಾಗಿದೆ. ಮತ್ತೊಮ್ಮೆ ಈ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಬಲಿಯನ್ನು ತುಂಬು ಹೃದಯದಿಂದ ಆಚರಿಸುವಾಗ ಅವರ ವಾಕ್ಯ, ಅವರ ಶರೀರ ರಕ್ತ ನಮ್ಮಲ್ಲಿರುವಂತೆ, ನಾವು ಅವರಲ್ಲಿ ನೆಲೆಸಿರುವಂತೆ ಪ್ರಾರ್ಥಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ಪ್ರೇಷಿತ ಕಾರ್ಯಕಲಾಪದಿಂದ ವಾಚನ. ಫಿಲಿಪ್ಪನು ಸಮಾರ್ಯದ ಪ್ರಮುಖ ಪಟ್ಟಣ ಒಂದಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಯೇಸುವೆ ಅಭಿಷಕ್ತರಾದ ಲೋಕೋದ್ಧಾರಕರೆಂದು ಸಾರಿದನು.
ಜನ ಸಮೂಹವು ಅವನಿಗೆ ಕಿವಿಗೊಟ್ಟು ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಿತು. ಅವನ ಬೋಧನೆಯನ್ನು ಒಮ್ಮನಸ್ಸಿನಿಂದ ಸ್ವೀಕರಿಸಿತು. ಅನೇಕರನ್ನು ಹಿಡಿದಿದ್ದ ದೆವ್ವಗಳು ಅಬ್ಬರಿಸುತ್ತಾ ಅವರನ್ನು ಬಿಟ್ಟಗಲಿದವು. ಪಾರ್ಶ್ವವಾಯು ಪೀಡಿತರು, ಕುಂಟರು ಸ್ವಸ್ಥವಾದರು. ಇದರಿಂದ ಆ ಪಟ್ಟಣದಲ್ಲಿ ಉಂಟಾದ ಸಂತೋಷಕ್ಕೆ ಎಲೆಯೇ ಇರಲಿಲ್ಲ. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯವ್ವಾನರನ್ನು ಅಲ್ಲಿಗೆ ಕಳಿಸಿದರು. ಇವರು ಬಂದು ಆ ಜನರು ಪವಿತ್ರಾತ್ಮರ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿದ್ದರೆ ಹೊರತು ಅವರಲ್ಲಿ ಯಾರ ಮೇಲೂ ಅವರ ವರವು ಬಂದಿರಲಿಲ್ಲ. ಪ್ರೇಷಿತರು ಅವರ ಮೇಲೆ ಹಸ್ತಕ್ಷೇಪ ಮಾಡಲು ಅವರು ಪವಿತ್ರಾತ್ಮರ ವರವನ್ನು ಪಡೆದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಹಾಡಲಿ ಆತನ ಶ್ರೀನಾಮ ಮಹಿಮೆಗೆ. ನಿನ್ನ ಕಾರ್ಯಗಳನ್ನಿತ್ತು ಚೇತೋಹಾರಿ. ನಿನ್ನ ಪರಾಕ್ರಮಕ್ಕೆ ಶತ್ರುಗಳು ಪರಾರಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜಗವೆಲ್ಲ ಪೂಜಿಸುವುದು ನಿನ್ನನ್ನು, ಹೊಗಳಿ ಮಲ್ಲದು ಗುಣಗಾನವನ್ನು. ಕೀರ್ತಿಸುವುದು ನಿನ್ನ ನಾಮವನ್ನು. ಬನ್ನಿ ದೇವನಾತಿಶಯ ಕಾರ್ಯಗಳ ನೋಡ ಬನ್ನಿ. ಜನತೆಗಾತ ಮಾಡಿದ್ದು ಆಶ್ಚರ್ಯವೆನ್ನಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಒಣನೆಲವಾಗಿ ಮಾರ್ಪಡಿಸಿದ ಕಡಲನ್ನು, ಕಾಲು ನಡೆಯಲ್ಲೇ ದಾಟಿಸಿದ ನದಿಯನ್ನು, ಈತ ನಿಮಿತ್ತ ಪಡೆಯೋಣ ಆನಂದವನ್ನು. ಆತನ ಆಳ್ವಿಕೆಯ ಶಕ್ತಿಯುತ ನಿರಂತರ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ. ದೇವನನೆಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಿದ ದೇವನಿಗೆ ಸ್ತುತಿ. ತನ್ನ ಪ್ರೀತಿಯನೆಗೆ ನಿರಾಕರಿಸದಾತನಿಗೆ ಸುನ್ನತಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವನ್ನು ಪ್ರಭುವೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿರಿ. ನಿಮ್ಮಲ್ಲಿರುವ ನಂಬಿಕೆ, ನಿರೀಕ್ಷೆಯ ಬಗ್ಗೆ ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ತಕ್ಕ ಉತ್ತರ ಕೊಡಲು ಸರ್ವದಾ ಸಿದ್ಧರಾಗಿರಿ. ಹಾಗೆ ಉತ್ತರ ಕೊಡುವಾಗ ಮರ್ಯಾದೆಯಿಂದಲೂ ಶಾಂತಿ ಸಮಾಧಾನದಿಂದಲೂ ಮಾತನಾಡಿ. ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿರಲಿ. ಆಗ ನಿಮ್ಮ ಕ್ರಿಸ್ತೀಯ ವರ್ತನೆಯನ್ನು ಕಂಡು ದೂಷಿಸಿದವರು ನಿಮ್ಮನ್ನು ನಿಂದಿಸಿದ್ದಕ್ಕಾಗಿ ತಾವೇ ನಾಚಿಕೆ ಪಡುವರು. ಶಿಕ್ಷೆಯನ್ನು ಅನುಭವಿಸುವುದಕ್ಕಿಂತ ದೇವರ ಚಿತ್ತವಾದರೆ ಒಳ್ಳೆಯದನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸುವುದೇ ಲೇಸು. ಅಂತೆಯೇ ಕ್ರಿಸ್ತ ಯೇಸು ನೀತಿವಂತರಾಗಿದ್ದರು, ಅನೀತಿವಂತರಿಗಾಗಿ ಪ್ರಾಣ ತ್ಯಾಗ ಮಾಡಿದರು. ಪಾಪ ನಿವಾರಣಾರ್ಥವಾಗಿ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ನಮ್ಮನ್ನು ದೇವರ ಬಳಿಗೆ ಸೇರಿಸಲು ಸತ್ತರು. ದೇಹದಲ್ಲಿ ಅವರು ವಧಿತರಾದರು, ಆತ್ಮದಲ್ಲಿ ಜೀವಂತರಾದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನೂ ಪ್ರೀತಿಸುವರು, ಮತ್ತು ನಾವಿಬ್ಬರೂ ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನ ಕೊಡುವರು. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೇ ಆ ಪೋಷಕರು. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೆ ನಿಮ್ಮಲ್ಲಿಯೂ ನೆಲೆಸಿರುವರು. ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ನಂತರ ಲೋಕವು ನನ್ನನ್ನು ಕಾಣದು, ಆದರೆ ನೀವು ನನ್ನನ್ನು ಕಾಣುವಿರಿ. ನಾನು ಜೀವಿಸುವವನಾಗಿರುವುದರಿಂದ ನೀವು ಜೀವಿಸುವಿರಿ. ನಾನು ನನ್ನ ಪಿತನಲ್ಲಿ ಇರುವೆನು, ನೀವು ನನ್ನಲ್ಲಿ ಇರುವಿರಿ, ಮತ್ತು ನಾನು ನಿಮ್ಮಲ್ಲಿ ಇರುತ್ತೇನೆ. ಇದನ್ನು ಆ ದಿನದಂದು ನೀವು ಅರಿತುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುವೆನು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಪಾಸ್ಕ ಕಾಲದ 6ನೆಯ ಭಾನುವಾರ ಪ್ರಭು ಯೇಸು ಕ್ರಿಸ್ತರ ಭರವಸೆಯ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ದೇವೆ. ನಿಮಗೆ ಪವಿತ್ರಾತ್ಮರನ್ನ ಕೊಡುತ್ತೇನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ಏತಕ್ಕಾಗಿ ಈ ಮಾತುಗಳನ್ನ ಯೇಸು ಸ್ವಾಮಿ ಆಡುತ್ತಿದ್ದಾರೆ ಎಂದರೆ, ಬರುವ ಭಾನುವಾರ ನಾವು ಸ್ವರ್ಗಾರೋಹಣ ಹಬ್ಬವನ್ನ ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ 6 ವಾರಗಳು ಕಳೆದು ಹೋಗಿದೆ. ಆದರೆ ಇನ್ನೂ ಅಪೊಸ್ತಲರು ಈ ಪುನರುತ್ಥಾನದ ಬಗ್ಗೆ ಯಾರ ಬಳಿಯೂ ಮಾತನಾಡುತ್ತಿಲ್ಲ. 6 ವಾರಗಳ ನಂತರವೂ ಅವರಲ್ಲಿ ಭಯ ಹೋಗಿಲ್ಲ. ಪ್ರಭು ಯೇಸು ಕ್ರಿಸ್ತರನ್ನ ಕಂಡಿದ್ದಾರೆ, ಸಂತೋಷವಿದೆ. ಆದರೆ ಆ ಸಂತೋಷವನ್ನ ಇತರರಿಗೆ ಸಾರಲು ಸಾಧ್ಯವಾಗುತ್ತಿಲ್ಲ, ಧೈರ್ಯ ಬರುತ್ತಿಲ್ಲ. ನಾವು ನಂಬಿದ ಯೇಸು ಸ್ವಾಮಿ ಪುನರುತ್ಥಾನರಾಗಿದ್ದಾರೆ, ಮೃತ್ಯುಂಜಯರಾಗಿದ್ದಾರೆ ಎಂದು ಹೇಳುವ ಆ ಮನಸ್ಥೈರ್ಯ, ವಿಶ್ವಾಸ ಇನ್ನೂ ದೃಢವಾಗಿಲ್ಲ. ಬರುವ ಭಾನುವಾರ ಯೇಸು ಸ್ವಾಮಿ ಸ್ವರ್ಗಕ್ಕೆ ಆರೋಹಣರಾಗುವಾಗ ಖಂಡಿತವಾಗಿ ಇವರ ಭಯ ಇನ್ನೂ ಅಧಿಕವಾಗುತ್ತದೆ. ಇನ್ನು ಮುಂದೆ ಯೇಸು ಸ್ವಾಮಿ ನಮ್ಮ ಜೊತೆ ಇರುವುದಿಲ್ಲ. ಇವರ ಭಯ ಇನ್ನೂ ಅಧಿಕವಾಗುತ್ತದೆ, ಇವರ ಚಿಂತೆ ಇನ್ನೂ ಜಾಸ್ತಿ ಆಗುತ್ತದೆ. ಆದ್ದರಿಂದ ಇಂದು ಆ ಶಿಷ್ಯರಿಗೆ, ಭಯದಲ್ಲಿರುವ ಶಿಷ್ಯರಿಗೆ ಅನೇಕ ಪ್ರಶ್ನೆಗಳು ಆ ಶಿಷ್ಯರ ಮನಸ್ಸಿನಲ್ಲಿ. ಸಂತೋಷವಿದ್ದರೂ ಆ ಸಂತೋಷವನ್ನ ಅನುಭವಿಸಲು ಸಾಧ್ಯವಾಗದ ಒಂದು ಸ್ಥಿತಿ. ಪುನರುತ್ಥಾನದ ಸಂತೋಷ ಅವರಲ್ಲಿದೆ, ಆದರೆ ಆ ಸಂತೋಷವನ್ನ ಯಾರಿಗೂ ಹೇಳುತ್ತಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನರಾಗಿದ್ದಾರೆ ಎಂಬ ಆ ಮಹಾ ಸಂದೇಶವನ್ನ ಅಪೊಸ್ತಲರು 6 ವಾರಗಳು ಕಳೆದ ನಂತರವೂ ಸಹ
ಯಾರಿಗೂ ಹೇಳುತ್ತಿಲ್ಲ. ಅವರಲ್ಲಿ ಇನ್ನೂ ಆ ಭಯ ಕಾಡುತ್ತಿದೆ. ಇನ್ನೂ ಈ ಯಹೂದ್ಯರು ನಮ್ಮನ್ನು ಏನು ಮಾಡಿಬಿಡುತ್ತಾರೋ ಎಂಬ ಅಂಜಿಕೆ, ಈ ಭಯಗಳಿಗೆ, ಈ ಪ್ರಶ್ನೆಗಳಿಗೆ, ಅವರ ಈ ಹೆದರಿಕೆಗೆ ಯೇಸು ಸ್ವಾಮಿ ಇಂದು 2 ಮುಖ್ಯ ವಿಷಯಗಳನ್ನ ಅವರಿಗೆ ಹೇಳುತ್ತಾರೆ. ಮೊದಲನೆಯದಾಗಿ ಅವರಿಗೆ ಒಂದು ಕೊಡುಗೆಯನ್ನ ನೀಡುತ್ತಾರೆ. ಎರಡನೆಯದಾಗಿ ಅವರಿಗೆ ಒಂದು ವಾಗ್ದಾನವನ್ನ ನೀಡುತ್ತಾರೆ. ಅ ಗಿಫ್ಟ್ ಅಂಡ್ ಅ ಪ್ರಾಮಿಸ್. ಯಾವುದು ಆ ಕೊಡುಗೆ ಎಂದರೆ, ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ಪಿತನನ್ನ ಕೇಳಿಕೊಳ್ಳುತ್ತೇನೆ, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನ ನೀಡುತ್ತಾರೆ. ಆ ಕೊಡುಗೆ ಪವಿತ್ರಾತ್ಮರಾಗಿದ್ದಾರೆ. ನಮಗೆ ದೃಢೀಕರಣ ಸಂಸ್ಕಾರವನ್ನ ನೀಡುವಾಗ ಬಿಷಪ್ ರವರು ನಮ್ಮ ಹಣೆಯ ಮೇಲೆ ಶಿಲುಬೆಯ ಗುರುತನ್ನು ಬರೆಯುವಾಗ ಅವರು ಹೇಳುವ ಮಾತುಗಳು, ಪವಿತ್ರಾತ್ಮರನ್ನ ಸ್ವೀಕರಿಸು, ಪರಮ ತಂದೆಯ ಮಹೋನ್ನತ ಕೊಡುಗೆ ಅವರೇ. ರಿಸೀವ್ ದ ಹೋಲಿ ಸ್ಪಿರಿಟ್ ಈಸ್ ದ ಹೈಯೆಸ್ಟ್ ಗಿಫ್ಟ್ ಆಫ್ ದ ಫಾದರ್. ತಂದೆಯ ಮಹೋನ್ನತ ಕೊಡುಗೆ ಅವರು. ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ಕೇಳುತ್ತೇನೆ ತಂದೆಯ ಬಳಿ, ಅವರು ನಿಮಗೆ ಪೋಷಕರನ್ನ ಕಳುಹಿಸಿಕೊಡುತ್ತಾರೆ. ಆದ್ದರಿಂದಲೇ ಪವಿತ್ರಾತ್ಮರ ಬಗ್ಗೆ ನಮ್ಮ ವಿಶ್ವಾಸವನ್ನ ನಿವೇದಿಸುವಾಗ ಹೇಳುತ್ತೇವೆ, ಅವರು ಪಿತನಿಂದಲೂ ಮಗನಿಂದಲೂ ಒಟ್ಟಾಗಿ ಬರುತ್ತಾರೆ. ಹಿ ಪ್ರೊಸೀಡ್ಸ್ ಫ್ರಮ್ ದ ಫಾದರ್ ಅಂಡ್ ದ ಸನ್. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕೇಳ್ತೇನೆ, ಅವರು ನಿಮಗೆ ಒಂದು ಪೋಷಕರನ್ನ ನೀಡುತ್ತಾರೆ. ಪೋಷಕರು ಎಂದಾಗ ಅವರು ನಿಮ್ಮ ಸಂಗಾತಿಯಾಗಿರುತ್ತಾರೆ, ನಿಮ್ಮ ಜೊತೆಗೆ ಇರುತ್ತಾರೆ, ನಿಮ್ಮನ್ನ ಮುನ್ನಡೆಸುತ್ತಾರೆ, ನಿಮ್ಮ ಭಯವನ್ನ ನೀಗಿಸುತ್ತಾರೆ. ಖಂಡಿತವಾಗಿಯೂ ಅದು ನಡೆಯುತ್ತದೆ ಪಂಚಶತಮ ದಿನದಂದು. ಹೇಗೆ ಇಷ್ಟೊಂದು ಹೆದರುತ್ತಿರುವ ಈ ಅಪೋಸ್ತಲರು ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರನ್ನ ಪುನಃ 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 ಕಂಡ ನಂತರವೂ ಅದರ ಬಗ್ಗೆ ಯಾರಿಗೂ ಹೇಳದ ಅಪೋಸ್ತಲರು ಹೇಗೆ ಅಷ್ಟು ದಿನಗಳಾದ ನಂತರ, 50 ದಿನಗಳಾದ ನಂತರ ಯೇಸು ಸ್ವಾಮಿಗೆ ಸಾಕ್ಷಿಗಳಾಗಿ ನಿಲ್ಲುತ್ತಾರೆ. ಮರಣ ಬಂದರೂ ಸಹ, ಹಿಂಸೆ ಬಂದರೂ ಸಹ ಹೇಗೆ ಸಾಕ್ಷಿಗಳಾಗಿ ಮಾರುತ್ತಾರೆ, ಅದನ್ನ ಪವಿತ್ರಾತ್ಮರು ನೋಡಿಕೊಳ್ಳುತ್ತಾರೆ. ಅವನಿಗೆ ಪೋಷಕರಾಗಿ, ದಾರಿದೀಪವಾಗಿ, ಮುನ್ನಡೆಸುವವರಾಗಿ, ಧೈರ್ಯ ತುಂಬುವವರಾಗಿರುತ್ತಾರೆ. ಅಂದಿನಿಂದ ಅಪೋಸ್ತಲರ ಆ ಪಂಚಶತಮ ದಿನದಿಂದ ಇಂದಿನವರೆಗೂ ಪವಿತ್ರಾತ್ಮರು ಈ ತಾಯಿ ಧರ್ಮಸಭೆಯನ್ನ ಮುನ್ನಡೆಸುತ್ತಿದ್ದಾರೆ. ಅವರ ಶಕ್ತಿ ಈ ಧರ್ಮಸಭೆಯನ್ನ ಮುಂದೆ ಸಾಗಿಸುತ್ತದೆ. ಪ್ರತಿ ಬಾರಿ ಕ್ರೈಸ್ತರು ಹಿಂಸೆ ಬಾಧೆಗಳನ್ನು ಅನುಭವಿಸುವಾಗ, ಯೇಸು ಸ್ವಾಮಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುವಾಗ, ಅವರ ಧೈರ್ಯದ ಹಿಂದೆ ಪವಿತ್ರಾತ್ಮರಿದ್ದಾರೆ. ಅವರ ಆ ದೃಢತೆಯ ಹಿಂದೆ ಪವಿತ್ರಾತ್ಮರ ಪ್ರಸನ್ನತೆ ಇದೆ. ಪವಿತ್ರಾತ್ಮರು ಇರುವೆಡೆಯಲ್ಲಿ ಪ್ರಾರ್ಥನೆ ಬಾಂಧವ್ಯವಾಗುತ್ತದೆ. ಏಕೆಂದರೆ ಪವಿತ್ರ ಗ್ರಂಥ ಹೇಳುತ್ತದೆ, ಪವಿತ್ರಾತ್ಮರು ದೇವರನ್ನ ಅಪ್ಪ ತಂದೆ ಎಂದು ಕರೆಯಲು ನಿಮಗೆ ಪ್ರೇರಣೆಯನ್ನ ನೀಡುತ್ತಾರೆ. ಹಾಗಾದರೆ ಪವಿತ್ರಾತ್ಮರು ಬರುವಾಗ ನಮ್ಮ ಪ್ರಾರ್ಥನೆ ಬಾಂಧವ್ಯವಾಗುತ್ತದೆ. ಆ ಪ್ರೇಯರ್ಸ್ ಟರ್ನ್ ಇನ್ ಟು ಅ ರಿಲೇಶನ್ಶಿಪ್ when we have the Holy Spirit with us. Because it is the Spirit that inspires us to call God as Abba Father. ದೇವರನ್ನ ಅಪ್ಪ ತಂದೆ ಎಂದು ಕರೆಯುವ ಪ್ರೇರಣೆಯನ್ನ ಪವಿತ್ರಾತ್ಮರು ನೀಡುತ್ತಾರೆ. ಹಾಗಾದರೆ ಪವಿತ್ರಾತ್ಮರು ನನ್ನಲ್ಲಿರುವಾಗ ನನ್ನ ಪ್ರಾರ್ಥನೆ ಬಾಂಧವ್ಯವಾಗುತ್ತದೆ. My prayer turns into a relationship with God. It is not just words. ಕೇವಲ ಮಾತು ಅಲ್ಲ, ಅದು ಪದಗಳಲ್ಲ. ನನ್ನ ಪದಗಳನ್ನ, ಮಾತನ್ನ ಬಾಂಧವ್ಯವಾಗಿ, ಒಂದು ಸತ್ಸಂಬಂಧವಾಗಿ ಪವಿತ್ರಾತ್ಮರು ಏರ್ಪಡಿಸುತ್ತಾರೆ. ಪವಿತ್ರಾತ್ಮರಿಡುವೆಡೆ ಧೈರ್ಯ ಹುಟ್ಟಿಕೊಳ್ಳುತ್ತದೆ, ವಿಶ್ವಾಸ ಬಲಗೊಳ್ಳುತ್ತದೆ, ಹೊಸ ಜ್ಯೋತಿ ಇರುತ್ತದೆ. ಅದನ್ನೇ ಯೇಸು ಸ್ವಾಮಿ ಹೇಳುತ್ತಾರೆ, ನಿಮಗೆ ಅವರನ್ನ ಕೊಡುಗೆಯಾಗಿ ಕೊಡುತ್ತೇನೆ. ಅದಕ್ಕಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನ ತಯಾರಿಸುತ್ತಿದ್ದಾರೆ. ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಇಂದಿಗೂ ಸಹ ನಮಗೆ ದೃಢೀಕರಣ ಸಂಸ್ಕಾರವನ್ನ ನೀಡುವಾಗ ಅಪೋಸ್ತಲರ ಪ್ರತೀಕವಾಗಿರುವ ಧರ್ಮಾಧ್ಯಕ್ಷರು ಹೇಳುತ್ತಾರೆ, ಪವಿತ್ರಾತ್ಮರನ್ನ ಸ್ವೀಕರಿಸು, ಮಹೋನ್ನತ ದೇವರ ಕೊಡುಗೆ ಅವರು. ಎರಡನೆಯದಾಗಿ, ಮೊದಲನೇದು ಹೇಳಿದೆ, ಒಂದು ಕೊಡುಗೆ, ಪಿತದೇವರ ಕೊಡುಗೆ, ಯೇಸು ಸ್ವಾಮಿಯ ಆಶೀರ್ವಾದ. ಎರಡನೆಯದಾಗಿ
ಒಂದು ವಾಗ್ದಾನ. ಯಾವ ವಾಗ್ದಾನವನ್ನ ಈ ಅಪೋಸ್ತಲರಿಗೆ ನೀಡುತ್ತಾರೆ ಎಂದರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ಐ ವಿಲ್ ನೆವರ್ ಲೀವ್ ಯು ಆರ್ಫನ್ಸ್. ಪ್ರಭು ಯೇಸು ಕ್ರಿಸ್ತರ ಈ ಮಾತಿನ ಆಳವನ್ನ ನಾವು ಬರೀ ಹೊಸ ಒಡಂಬಡಿಕೆಯಲ್ಲಿ ಅಲ್ಲ, ಇದೇ ದೇವರ ಮನಸ್ಸು. ದಿಸ್ ಇಸ್ ದ ಹಾರ್ಟ್ ಆಫ್ ಗಾಡ್, ದಟ್ ಹಿ ನೆವರ್ ಅಬ್ಯಾಂಡನ್ಸ್ ಅಸ್. ನಮ್ಮನ್ನ ಯಾವಾಗಲೂ ಅವರು ಅನಾಥರಾಗಿ ಬಿಡುವುದೇ ಇಲ್ಲ. ನಾವು ಅವರನ್ನ ಕಂಡುಕೊಳ್ಳದ ಸಮಯದಲ್ಲಿಯೂ ಸಹ ಅವರು ನಮ್ಮೊಂದಿಗೆ ಪ್ರಯಾಣಿಸುತ್ತಲೇ ಇರುತ್ತಾರೆ. ನಾವು ಅವರನ್ನ ಅರಿತಿದ್ದೇವೆಯೋ ಇಲ್ಲವೋ, ಅವರು ನಮ್ಮೊಂದಿಗೆ ಪ್ರಸನ್ನರಾಗಿಯೇ ಇದ್ದಾರೆ. ಇದು ಯೇಸು ಸ್ವಾಮಿ ಹೇಳುವ ಮಾತುಗಳು ಮಾತ್ರವಲ್ಲ, ದೇವರ ಹೃದಯವನ್ನ ಅವರು ವ್ಯಕ್ತಪಡಿಸುತ್ತಿದ್ದಾರೆ. ಈಸ್ ರಿವೀಲಿಂಗ್ ಹಾರ್ಟ್ ಆಫ್ ಗಾಡ್. ಐ ವಿಲ್ ನಾಟ್ ಲೀವ್ ಯು ಆರ್ಫನ್ಸ್. ನಿಮ್ಮನ್ನ ನಾನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ. ಹಳೆಯ ಒಡಂಬಡಿಕೆಯಿಂದಲೂ ದೇವರ ಮನಸ್ಸು ಇದೆ. ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾವು ಸದಾ ಧ್ಯಾನಿಸುತ್ತಿರುತ್ತೇವೆ. ಅಬ್ರಹಾಮನ ಬಗ್ಗೆ, ಮೋಶೆಯ ಬಗ್ಗೆ. ಇನ್ನು ಕೆಲವರನ್ನ ನೋಡೋಣ. ಹಳೆಯ ಒಡಂಬಡಿಕೆಯಲ್ಲಿ ಹಾಗಾರ್, ಆ ಮಹಿಳೆಯ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಸಾರಾ, ಅಬ್ರಹಾಮನ ಹೆಂಡತಿ ಸಾರಾ, ಆಕೆಗೆ ಸೇವಕಿಯಾಗಿದ್ದ ಒಬ್ಬ ಹೊರ ದೇಶದ ಮಹಿಳೆ ಹಾಗಾರ್. ಆಕೆಗೆ ಮಗು ಹುಟ್ಟುತ್ತದೆ, ಅಬ್ರಹಾಮನ ಮಗು. ಆದರೆ ಸಾರಳಿಗೆ ಅದು ಇಷ್ಟವಾಗುವುದಿಲ್ಲ. ಅವರನ್ನ ನೀನು ದೂರ ಕಳಿಸಿಬಿಡು ಎಂದು ಹೇಳುತ್ತಾರೆ. ದೂರ ಕಳಿಸಲಾಗುತ್ತದೆ. ಹೇಗೆ ದೇವರು ಹೇಳುತ್ತಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ. ಆಕೆ ಹೋಗುತ್ತಾಳೆ ಮರುಭೂಮಿ. ಅಲ್ಲಿ ಆಹಾರವಿಲ್ಲ, ನೀರಿಲ್ಲ. ಆಕೆಯ ಮಗುವನ್ನ ಒಂದು ಸಣ್ಣ ಪೊದೆಯ ಕೆಳಗಡೆ ಇಟ್ಟು ಬಿಟ್ಟು ಆಕೆ ಹೇಳುವುದು, ನನ್ನ ಮಗು ಹಸಿವಿನಿಂದ, ಬಾಯಾರಿಕೆಯಿಂದ ಸಾಯುವುದನ್ನ ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದು ಆ ಮಗುವನ್ನ ಅಲ್ಲಿಟ್ಬಿಟ್ಟು ದೂರ ಹೋಗ್ಬಿಡ್ತಾಳೆ. ಐ ಕೆನಾಟ್ ಸಿ ಮೈ ಚೈಲ್ಡ್ ಡೈಯಿಂಗ್ ಆಫ್ ಹಂಗರ್ ಅಂಡ್ ಥರ್ಸ್ಟ್. ಏನೂ ಇಲ್ಲ, ಆಹಾರವಿಲ್ಲ, ನೀರಿಲ್ಲ. ಆಗ ಆ ಮಗು ಅಳುವಾಗ ದೇವದೂತರು ಮಾತನಾಡುತ್ತಾರೆ. ದೇವದೂತರು ಹೇಳುವ ಮಾತುಗಳು, ಮಗುವಿನ ಆ ಅಳಲು ನನಗೆ ಕೇಳಿಸುತ್ತಿದೆ. ಐ ಹ್ಯಾವ್ ಹರ್ಡ್ ದ ಕ್ರೈ ಆಫ್ ದ ಬಾಯ್. ದೇವರು ಅವರಿಗೆ ಅಲ್ಲಿ ಸ್ಪಂದಿಸುತ್ತಾರೆ. ದೇವರು ಅವರಿಗೆ ಸ್ಪಂದಿಸಿದ ಮೇಲೆ ಹಾಗಾರ್ ದೇವರಿಗೆ ಹೆಸರಿಡುತ್ತಾಳೆ. ಇಡೀ ಪವಿತ್ರ ಗ್ರಂಥವನ್ನು ನಾವು ಓದುವಾಗ ದೇವರಿಗೆ ಪ್ರಪ್ರಥಮವಾಗಿ ಹೆಸರಿಟ್ಟವರು ಈ ಹಾಗಾರ್ ಎಂಬ ಹೊರದೇಶದ ಮಹಿಳೆ. ದೇವರಿಗೆ ಹೆಸರಿಡ್ತಿದ್ದಾರೆ. ದೇವರು ಹಾಗಾರ್ಗೆ ಹೆಸರಿಡ್ತಿಲ್ಲ, ಹಾಗಾರ್ ದೇವರಿಗೆ ಹೆಸರಿಡ್ತಿದ್ದಾರೆ. ಎಲ್ರಾಯ್. ಎಲ್ರಾಯ್ ಎಂಬ ಹೆಸರನ್ನ ದೇವರಿಗೆ ಕೊಟ್ಟಿದ್ದು ಈ ಹಾಗಾರ್. ಆ ಎಲ್ರಾಯ್ ಎಂಬ ಪದದ ಅರ್ಥವೇನು? ಅನೇಕ ಹಾಡುಗಳಲ್ಲಿ ನಾವು ಈ ಪದವನ್ನ ಕೇಳಿಸಿಕೊಳ್ಳುತ್ತೆ. ಎಲ್ರಾಯ್, ಎಲ್ರಾಯ್ ಅಂತ ಅನೇಕ ಹಾಡುಗಳು ಬರೆಯಲಾಗಿದೆ. ಈ ಎಲ್ರಾಯ್ ಎಂಬ ಪದದ ಅರ್ಥ, ದೇವರು ನನ್ನನ್ನು ನೋಡುತ್ತಿದ್ದಾರೆ. ದೇವರು ನನ್ನನ್ನು ನೋಡುತ್ತಿದ್ದಾರೆ. ನಿಮ್ಮನ್ನು ನಾನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ. ನಾನು ದೇವರನ್ನ ನೋಡುತ್ತಿದ್ದೇನೆಯೋ ಇಲ್ಲವೋ, ದೇವರು ನನ್ನನ್ನ ನೋಡುತ್ತಾ ಇದ್ದಾರೆ. ದೇವರು ನನ್ನನ್ನ ಬಿಟ್ಟು ಬಿಡುವುದಿಲ್ಲ. ನಿನ್ನ ಮಗುವಿನ ಅಳಲು ನನಗೆ ಕೇಳಿಸಿದೆ, ನಾನು ಸ್ಪಂದಿಸುತ್ತೇನೆ. ಯೇಸು ಸ್ವಾಮಿ ಅದೇ ಹೇಳುತ್ತಾರೆ, ನಿಮ್ಮನ್ನ ಅನಾಥರಾಗಿ ನಾನು ಬಿಟ್ಟು ಬಿಡುವುದಿಲ್ಲ. ಸಿಂಹದ ಗುಹೆಯಲ್ಲಿದ್ದ ದಾನಿಯೇಲ, ನೀನು ಸಿಂಹದ ಗುಹೆಯಲ್ಲಿದ್ದರೂ ನಾನು ನಿನ್ನನ್ನು ಅನಾಥನಾಗಿ ಬಿಟ್ಟು ಬಿಡುವುದಿಲ್ಲ. ಎಲ್ಲವೂ ಮುಗಿಯಿತು ಎಂಬ ಒಂದು ಸನ್ನಿವೇಶ, ಸಿಂಹದ ಗುಹೆ. ಆದರೆ ಸರ್ವೇಶ್ವರ ಹೇಳುತ್ತಾರೆ, ನನ್ನ ಪ್ರಸನ್ನತೆ ನಿನ್ನ ಜೊತೆ ಇದೆ. ಅದಕ್ಕೆ ಹೇಳಿದೆ, ದೇವರ ಹೃದಯವನ್ನ ಯೇಸು ಸ್ವಾಮಿ ವ್ಯಕ್ತಪಡಿಸುತ್ತಿದ್ದಾರೆ ಈ ಮಾತುಗಳಿಂದ. ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಬಿಡುವುದು. ಇದು ಯೇಸುವಿನ ಮಾತು ಮಾತ್ರವಲ್ಲ, ದೇವರ ಹೃದಯವೇ ಇದು. ಹಳೆಯ ಒಡಂಬಡಿಕೆಯಿಂದ ನಿಮ್ಮನ್ನು ಅನಾಥರಾಗಿ ಬಿಟ್ಟು, ನಾವು ತಪ್ಪೇ ಮಾಡಿರಲಿ, ಇಸ್ರೇಲ್ ಜನಾಂಗದವರು ದೇವರಿಗೆ ವಿರೋಧವಾಗಿ ಎಷ್ಟು ತಪ್ಪುಗಳನ್ನು ಮಾಡುತ್ತಾರೆ, ಎಷ್ಟು ಬಾರಿ ದೂರ ಹೋಗುತ್ತಾರೆ. ಅವರನ್ನು ಅನಾಥರಾಗಿ ಬಿಟ್ಟು ಬಿಡಲಿಲ್ಲ. ಅವರು ಅವರ ಜೊತೆಗೆ ಪ್ರಯಾಣಿಸುತ್ತಾರೆ. ನಿಮ್ಮನ್ನು ಬಿಡು. ಕಳೆದ ಭಾನುವಾರ ನಾವು ಹಳೆಯ ಒಡಂಬಡಿಕೆಯ ಜೋಸೆಫನ ಬಗ್ಗೆ ಮಾತನಾಡಿದೆವು. ಹೇಗೆ ಆ ಜೋಸೆಫನೊಂದಿಗೆ ಸರ್ವೇಶ್ವರ ಸ್ವಾಮಿಯ ಪ್ರಸನ್ನತೆ
ಪ್ರಯಾಣಿಸುತ್ತದೆ. ಸದಾ ಅವರ ಜೊತೆಗಿದ್ದು ಅವರನ್ನ ಆಶೀರ್ವದಿಸಿ ಜೀವನದಲ್ಲಿ ಮೇಲಕ್ಕೆ ತರುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಮತ್ತೊಮ್ಮೆ ಮಹಿಳೆಯ ಬಗ್ಗೆ, ಇಂದು ತಾಯಂದಿರ ದಿನ, ಅದಕ್ಕಾಗಿಯೇ ಹಾಗಾರ್ ಬಗ್ಗೆ, ಬೇರೆಯವ್ರ ಬಗ್ಗೆ, ಮತ್ತೊಂದು ಮಹಿಳೆಯ ಬಗ್ಗೆ ನಾವು ಓದುತ್ತೇವೆ. ಜರಫಾತ್ ಎಂಬ ಸ್ಥಳದಲ್ಲಿರುವ ಒಂದು ವಿಧವೆ, ದ ವಿಡೋ ಆಫ್ ಜರಫಾತ್. ಆ ವಿಧವೆಯ ಬಳಿ ಪ್ರವಾದಿ ಹೋಗಿ ಕೇಳುತ್ತಾರೆ, ನನಗೆ ಒಂದು ರೊಟ್ಟಿ ತುಂಡನ್ನ ಕೊಡು. ಆಕೆ ಹೇಳುತ್ತಾಳೆ, ನನ್ನ ಬಳಿ ಸ್ವಲ್ಪ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಮಾತ್ರವಿದೆ. ಇದು ನಮ್ಮ ಕೊನೆಯ ಭೋಜನಕ್ಕೆ, ಕಡೆದು ಅದನ್ನ ತಿಂದ್ಬಿಟ್ಟ ಮೇಲೆ ನಾವು ಸಾಯ್ಬೇಕು. ಆಕೆಯ ಮಾತುಗಳು, ವಿ ಶುಡ್ ಈಟ್ ದಿಸ್ ಅಂಡ್ ಆಫ್ಟರ್ವರ್ಡ್ಸ್ ಡೈ. ಬೇರೆ ಏನೂ ಇಲ್ಲ. ಆದ್ರೆ ಪ್ರವಾದಿ ಕೇಳ್ತಾರೆ, ನನಗೆ ಕೊಡು, ಮೊದಲು ನನಗೆ ಕೊಡು. ಆಕೆ ಒಂದು ಸಣ್ಣ ರೊಟ್ಟಿಯ ತುಂಡನ್ನ ಮಾಡಿ ಪ್ರವಾದಿಗೆ ನೀಡುತ್ತಾರೆ. ತದನಂತರ ನಾವು ಓದುತ್ತೇವೆ, ಆ ಹಿಟ್ಟು, ಆ ಜಾಡಿಯಲ್ಲಿದ್ದ ಹಿಟ್ಟು ಖಾಲಿಯಾಗಲೇ ಇಲ್ಲ, ಆ ಎಣ್ಣೆ ಖಾಲಿಯಾಗಲೇ ಇಲ್ಲ. ನಾನು ನಿಮ್ಮನ್ನ ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ. ದೇವರ ಹೃದಯ ಅದು. ಐ ವಿಲ್ ನೆವರ್ ಲೀವ್ ಯು ಆರ್ಫನ್ಸ್. ಅದಕ್ಕಾಗಿ ಹೇಳಿದೆ, ಇದು ಯೇಸು ಸ್ವಾಮಿ ಏನು ಅಪೊಸ್ತಲರಿಗೆ ಹೇಳುವ ಮಾತುಗಳು ಮಾತ್ರವಲ್ಲ, ಇದೇ ದೇವರ ಹೃದಯ. ದ ಹಾರ್ಟ್ ಆಫ್ ಗಾಡ್ ಇಸ್ ದಿಸ್. ಹಿ ವಿಲ್ ನಾಟ್ ಲೀವ್ ಅಸ್ ಆರ್ಫನ್ಸ್. ನಮ್ಮನ್ನು ಅನಾಥರಾಗಿ ಅವರು ಬಿಡುವುದಿಲ್ಲ. ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಪಯಣಿಸುತ್ತಿರುತ್ತಾರೆ ಸಮುದ್ರದಲ್ಲಿ. ದೊಡ್ಡ ಬಿರುಗಾಳಿ. ಇನ್ನು ಏನು, ಅಪೊಸ್ತಲರು ಓಡಿ ಹೋಗಿ ಯೇಸು ಸ್ವಾಮಿಗೆ ಹೇಳುವ ಮಾತುಗಳು, ಪ್ರಭುವೇ ನಾವು ಸಾಯುತ್ತಿದ್ದೇವೆ, ನಿಮಗೆ ಚಿಂತೆ ಇಲ್ಲವೇ? ಲಾರ್ಡ್, ವಿ ಆರ್ ಡೈಯಿಂಗ್, ಆರ್ ಯು ನಾಟ್ ವರಿಡ್? ಕೆಲವೊಂದು ಬಾರಿ ದೇವರು ನಮ್ಮ ಜೀವನದಲ್ಲಿ ಮೌನವಾಗಿರಬಹುದು, ಆದರೆ ಎಂದಿಗೂ ಅವರು ನಮ್ಮಿಂದ ದೂರ ಇರುವವರಲ್ಲ. ನಾನು ಯಾವಾಗಲೂ ಆಂಗ್ಲದಲ್ಲಿ ಹೇಳುತ್ತೇನೆ, ಗಾಡ್ ಮೇ ಬಿ ಅಟ್ ಟೈಮ್ಸ್ ಸೈಲೆಂಟ್ ಇನ್ ಆರ್ ಲೈಫ್ ಬಟ್ ನೆವರ್ ಆಬ್ಸೆಂಟ್. ನೆವರ್ ಆಬ್ಸೆಂಟ್. ಈ ಮೇ ಬಿ ಸೈಲೆಂಟ್. ಏನ್ ದೇವ್ರು ನನ್ನ ಹತ್ರ ಏನು ಮಾತಾಡ್ತಿಲ್ಲ, ಏನು ತೋಚ್ತಿಲ್ಲ ನನಗೆ. ಅದೇ ಆಗಿದ್ದು ಆ ಶಿಷ್ಯರಿಗೆ. ನಾವು ಸಾಯ್ತಿದ್ದೇವೆ ಅಲ್ಲ, ನೀವು ಸೈಲೆಂಟ್ ಆಗಿದ್ದೀರಲ್ಲ. ಆಗ ಯೇಸು ಸ್ವಾಮಿ ಎದ್ದೇಳುತ್ತಾರೆ, ಎಲ್ಲವನ್ನ ಸರಿ ಮಾಡುತ್ತಾರೆ. ಅವರು ನಮ್ಮೊಂದಿಗೆ ಸದಾ ಪ್ರಸನ್ನರಾಗಿದ್ದಾರೆ. ಒಂದು ಕೊಡುಗೆ, ಒಂದು ಭರವಸೆ. ಒಂದು ಕೊಡುಗೆ, ಒಂದು ವಾಗ್ದಾನ, ಭರವಸೆ. ಆ ಕೊಡುಗೆ ಪವಿತ್ರಾತ್ಮರಾಗಿದ್ದಾರೆ. ಅಪೊಸ್ತಲರ ಆ ದಿನದಿಂದ ಹಿಡಿದು ಇಂದಿನವರೆಗೆ ಧರ್ಮಸಭೆಯನ್ನ, ನಿಮ್ಮನ್ನ, ನನ್ನನ್ನ ಮುನ್ನಡೆಸುತ್ತಾರೆ. ಭಯವೇ ಇಲ್ಲ, ಅಂಜಿಕೆ ಇಲ್ಲ ಧರ್ಮಸಭೆಗೆ. ಇಂದೂ ಸಹ ಧರ್ಮಸಭೆ ಧೈರ್ಯವಾಗಿ ಮುನ್ನಡೆಯುತ್ತಿದೆ ಎಂದರೆ ಮಹೋನ್ನತ ದೇವರ ಕೊಡುಗೆಯಾಗಿರುವ ಪವಿತ್ರಾತ್ಮರಾದ ದೇವರು ನಮ್ಮ ಜೊತೆ ಇದ್ದಾರೆ. ಅವರು ಇರುವ ತನಕ ನಮ್ಮ ವಿಶ್ವಾಸ ವೃದ್ಧಿಯಾಗುತ್ತಲೇ ಇರುತ್ತದೆ, ದೃಢವಾಗುತ್ತಲೇ ಇರುತ್ತದೆ, ಬೆಳೆಯುತ್ತಲೇ ಇರುತ್ತದೆ. ತಾಯಿ ಧರ್ಮಸಭೆಗೆ ಕೊನೆಯೇ ಇರುವುದಿಲ್ಲ. ಎರಡನೆಯದಾಗಿ ಯೇಸು ಸ್ವಾಮಿಯ ಪ್ರಸನ್ನತೆಯ ವಾಗ್ದಾನ, ನಾನು ನಿಮ್ಮ ಜೊತೆ ಇರುತ್ತೇನೆ, ನಿಮ್ಮನ್ನು ಅನಾರ್ಥರಾಗಿ ಬಿಟ್ಟು ಬಿಡುವುದಿಲ್ಲ. ಈ ಎರಡು, ಈ ಕೊಡುಗೆ, ಈ ಭರವಸೆ, ವಾಗ್ದಾನ, ಎರಡನ್ನ ನಾವು ಪಡೆದಿದ್ದೇವೆ. ಆದ್ದರಿಂದ ಅನೇಕ ಬಾರಿ ನಾವು ಹೇಳುವ ಮಾತುಗಳು, ನಮ್ಮ ಹಿಂಸೆ ನೋವುಗಳಲ್ಲಿ ಒಂಟಿಯಾಗಿ ಕಷ್ಟಪಡ್ತಿದ್ದೇನೆ, ಇನ್ಮುಂದೆ ಖಂಡಿತವಾಗಿಯೂ ದೇವರು ನಮ್ಮೊಂದಿಗೆ ಇರುವುದು. ಕೆಲವು ಬಾರಿ ನಮಗೆ ಅದರ ಅನುಭವ ಇರುವುದಿಲ್ಲ. ಮಗ್ದಲದ ಮರಿಯಳ ರೀತಿ, ಆಕೆ ಅಳುತ್ತಿದ್ದಾಳೆ, ಯೇಸು ಸ್ವಾಮಿ ಪಕ್ಕದಲ್ಲೇ ನಿಂತಿದ್ದಾರೆ, ಆಕೆಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಯೇಸು ಸ್ವಾಮಿ ಎಂದು ಆಕೆಗೆ ತಿಳಿಯುತ್ತಿಲ್ಲ. ಅದಕ್ಕಾಗಿಯೇ ನಾನು ಹೇಳಿದೆ, ನಾವು ಅರಿತಿದ್ದರೂ ಅರಿಯದಿದ್ದರೂ, ಅವರ ಪ್ರಸನ್ನತೆಯನ್ನ ನಾವು ಕಂಡರೂ ಕಾಣದಿದ್ದರೂ ಅವರು ನಮ್ಮೊಂದಿಗೆ ಪ್ರಸನ್ನರಾಗಿದ್ದಾರೆ. ಮಗ್ದಲದ ಮರಿಯ ಕಾಣುತ್ತಿಲ್ಲ, ತೋಟಗಾರ ಎಂದು ನೆನೆಸಿಕೊಂಡು ಅವರ ಬಳಿ ಮಾತನಾಡುತ್ತಾರೆ. ಎಮ್ಮಾವುಸ್ ಶಿಷ್ಯರು ಜೊತೆಗೇ ಪಯಣಿಸುತ್ತಿದ್ದಾರೆ, ಅವರು ಯೇಸು ಸ್ವಾಮಿಯನ್ನ ಕಾಣಲೇ ಇಲ್ಲ. ಯಾರೋ ಒಬ್ಬ ದಾರಿಯಲ್ಲಿ ಹೋಗುತ್ತಿರುವ ಒಬ್ಬ ವ್ಯಕ್ತಿ. ನಾವು ಕಂಡರೂ ಕಾಣದಿದ್ದರು, ನಾವು ಅರಿತುಕೊಂಡಿದ್ದರು ಅರಿಯದಿದ್ದರು, ಅವರು ನಮ್ಮೊಂದಿಗೆ ಪ್ರಸನ್ನರಾಗಿದ್ದಾರೆ. ಅನೇಕ ಬಾರಿ ನಾವು ಹೇಳಬಹುದು, ಒಂಟಿಯಾಗಿ ಕಷ್ಟಪಡ್ತಿದ್ದೇನೆ. ಆದರೆ ಕೆಲವೊಂದು ಕಷ್ಟದ ದಿನಗಳನ್ನ ಕಳೆದ ಮೇಲೆ
ನಾವು ಹಿಂದಿರುಗಿ ನೋಡುವಾಗ ನಾವೇ ಕೇಳ್ತೀವಿ, ಹೆಂಗೆ ಆ ಕಷ್ಟಗಳನ್ನ ನಿಭಾಯಿಸಿದ್ನೋ ನನಗೆ ಗೊತ್ತಿಲ್ಲ. ಅದೇ ದೇವರ ಪ್ರಸನ್ನತೆ. ಆ ಕಷ್ಟದ ದಿನಗಳು ಅಂದು ನಮಗೆ ನಾವು ಒಂಟಿಯಾಗಿದ್ದೇವೆ ಎಂದು ತೋಚಬಹುದು. ಆ ದಿನಗಳನ್ನ ನಾವು ಕಳೆದ ಮೇಲೆ, ಮುಂದೆ ಸಾಗಿದ ಮೇಲೆ ಹಿಂದಿರುಗಿ ನೋಡುವಾಗ ದೇವರ ಪ್ರಸನ್ನತೆ ನಮಗೆ ಅರ್ಥವಾಗುತ್ತದೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ ಎಂಬ ಆ ವಾಗ್ದಾನ ನಮಗೆ ಅರ್ಥವಾಗುತ್ತದೆ. ಈ ವಾಗ್ದಾನದ ಆಳವನ್ನು ನಾವು ಅನುಭವಿಸುವಂತೆ, ಜೀವಿಸುವಂತೆ ಇಂದು ಯೇಸು ಸ್ವಾಮಿ ಹೇಳುವ ರೀತಿ, ನಾನು ನಿಮ್ಮಲ್ಲಿರುತ್ತೇನೆ, ನೀವು ನನ್ನಲ್ಲಿರುತ್ತೀರಿ. ಆ ಒಂದು ವಾಗ್ದಾನವನ್ನ ಯೇಸು ಸ್ವಾಮಿ ಮತ್ತೆ ಈ ಬಲಿಪೀಠದಲ್ಲಿ ನೆರವೇರಿಸುತ್ತಾರೆ. ಅವರು ನಮ್ಮಲ್ಲಿ ಬರುತ್ತಾರೆ, ನಾವು ಅವರಲ್ಲಿ ವಿಲೀನರಾಗುತ್ತೇವೆ. ಆ ಒಂದು ಕ್ಷಣಗಳಿಗಾಗಿ ನಮ್ಮನ್ನೇ ತಯಾರಿಸುತ್ತಾ ಈ ಬಲಿಯನ್ನ ಮುಂದುವರಿಸೋಣ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ಇರುವಿರಿ ಎಂದು ವಾಗ್ದಾನ ಮಾಡಿದ ಯೇಸುವಿನ ಪ್ರಸನ್ನತೆಯಲ್ಲಿದ್ದೇವೆ. ವಿಶ್ವಾಸದಿಂದ ಅವರಲ್ಲಿ ನಮ್ಮ ಪ್ರಾರ್ಥನೆಗಳನ್ನ ಹೇಳೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ವಿಶ್ವಗುರು ಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು, ಎಲ್ಲ ಧರ್ಮಾಧ್ಯಕ್ಷರುಗಳು, ಯಾಜಕರು, ಧರ್ಮ ಭಗಿನಿಯರು ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಜೀವಿಸಿ ಸಕಲ ವಿಶ್ವಾಸಿಗಳ ಹೃನ್ಮನಗಳಲ್ಲಿ ವಿಶ್ವಾಸದ ಪ್ರಭೆಯನ್ನು ಬೆಳಗಿಸಲು ಸಮರ್ಥರಾಗುವಂತೆ ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಭಾರತದ ಕ್ರೈಸ್ತ ಸಭೆಗಾಗಿ ಪ್ರಾರ್ಥಿಸೋಣ. ಕ್ರೈಸ್ತ ವಿರೋಧಿಗಳಿಂದ ಒದಗುವ ಎಲ್ಲ ಹಿಂಸೆ, ನೋವು, ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಕ್ರಿಸ್ತರಿಗಾಗಿ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮರು ತಮ್ಮ ಅಭಿಷೇಕವನ್ನು ನೀಡಲೆಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ನಮ್ಮ ಎಲ್ಲರಿಗೆ ಪವಿತ್ರ ಕೇಂದ್ರವಾಗಿದೆ, ದೇವರ ಅನುಗ್ರಹದ ತಾಣವಾಗಿದೆ. ಪ್ರತಿಯೊಬ್ಬ ವಿಶ್ವಾಸಿಯು, ಭಕ್ತಾದಿಯು ಪವಿತ್ರಾತ್ಮರ ವರಗಳನ್ನು ಪಡೆದು ನೀತಿ, ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳಿಂದ ಕುಡಿದವರಾಗಿ ತನ್ನ ಜೀವನದಿಂದ ಸಾಕ್ಷ್ಯ ನೀಡಲೆಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಎಲ್ಲ ಧ್ಯಾನ ಕೇಂದ್ರಗಳಿಗಾಗಿ ಪ್ರಾರ್ಥಿಸೋಣ. ಧ್ಯಾನ ಕೇಂದ್ರಗಳ ಬೋಧಕ, ಗಾಯಕ, ಸೇವಕ, ವಿಜ್ಞಾಪಕರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಕೇಂದ್ರಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ತೃಪ್ತಿ ಪರಿಹಾರ ಮೂಲಕ ಎಲ್ಲರೂ ಆತ್ಮರ ಪವಾಡ ಅನುಭವಿಸುವಂತೆ ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ವಿಶ್ವದಾದ್ಯಂತ ಇರುವ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಎಲ್ಲ ತಾಯಂದಿರಿಗೋಸ್ಕರ ಪ್ರಾರ್ಥಿಸೋಣ. ತಾಯಿ ಮರಿಯಮ್ಮನವರ ಬಿನ್ನಹದ ಮೂಲಕ ಹರಸಲಿ. ಅವರ ಅನುಪಮ ಪ್ರೀತಿ, ನಿಸ್ವಾರ್ಥ ಸೇವೆ, ಪರಿಶ್ರಮ ಹಾಗೂ ತ್ಯಾಗಮಯ ಜೀವನ ದೂರ್ಮಡಿ ಸಂಭಾವನೆ ನೀಡಿ ಆಯುರಾರೋಗ್ಯವನ್ನು ದಯಪಾಲಿಸಲಿ. ಅವರ ಕುಟುಂಬದವರಿಂದ, ಸಮಾಜ ಹಾಗೂ ಕೇಂದ್ರದಿಂದ ಗೌರವ, ಪ್ರಶಂಸೆ, ಸಹಕಾರ ದೊರಕಲಿ. ಮೃತರಾದ ಎಲ್ಲ ತಾಯಂದಿರಿಗೆ ನಿತ್ಯ ವಿಶ್ರಾಂತಿ ಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ.
ವಿಶೇಷವಾಗಿ ನಮ್ಮ ತಾಯಂದಿರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಭರವಸೆ, ಅವರ ವಾಗ್ದಾನ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ. ಈ ನೋವಿನ ಸಮಯದಲ್ಲಿ ಅವರು ಯೇಸು ಸ್ವಾಮಿಯ ಪ್ರಸನ್ನತೆಯನ್ನ ಅನುಭವಿಸುವಂತಾಗಲಿ. ವಿಶ್ವದಲ್ಲಿ ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಾಗಿ ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಪವಿತ್ರಾತ್ಮರನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ನಿಮ್ಮ ಪ್ರಸನ್ನತೆ ಸದಾ ನಮ್ಮ ಜೊತೆ ಇರುತ್ತದೆ ಎಂದು ವಾಗ್ದಾನ ಮಾಡಿದ್ದೀರಿ. ನಾವು ಅರ್ಪಿಸುವ ಪ್ರತಿ ಬಲಿಯು ನಾವು ನಿಮ್ಮಲ್ಲಿ ಇರುವಂತೆಯೂ ನೀವು ನಮ್ಮಲ್ಲಿ ಬರುವಂತೆಯೂ ಆಶೀರ್ವದಿಸಲಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.